ಶ್ರೀ ಲಾಲಪ್ಪ ಕುದ್ರೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಶಂಭುಲಿಂಗ್ ಕುದ್ರೆಯವರ ನೇತೃತ್ವದಲ್ಲಿ ಫಿನಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲಾ ಪ್ರಾರಂಭಿಸಿದ್ದು, ಅದರ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 8ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬೀದರ್ನ ಚಿದ್ರಿ ರಸ್ತೆ ಮಾರ್ಗದಲ್ಲಿರುವ ಕುದ್ರೆ ಎಜುಕೇಶನಲ್ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಶ್ರೀ ಲಾಲಪ್ಪ ಕುದ್ರೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶಂಭುಲಿಂಗ್ ಕುದ್ರೆ, ದೆಹಲಿಯ ಫಿನಿಕ್ಸ್ ವಾಲಾ ರೀಜನಲ್ ಹೆಡ್ ನಕುಲ್ ತಿಜಾರೆ ಸಹ ಮಾಲೀಕರಾದ ಪ್ರಸಾದ್ ಸಾಲುಂಕೆ ಹಾಗೂ ಫಿನಿಕ್ಸ್ ವಾಲಾ ಕೇಂದ್ರದ ಮಾಲೀಕರಾದ ಅಶ್ವಿನಿ ಕುದ್ರೆ ಸಾಲುಂಕೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಕೇಂದ್ರಗಳಲ್ಲಿ ಎಇಇ ಮತ್ತು ಒಇಇ 2025 ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇದರಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಫಿನಿಕ್ಸ್ ವಾಲಾ ಫ್ಯಾಕ್ಟರಿಗಳಲ್ಲಿ ಭೇಟಿ ಮಾಡಲು ವಿಶೇಷ ಅವಕಾಶಗಳನ್ನು ಕಲ್ಪಿಸಲಾಗುತ್ತದೆ. ಶಾಲಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನ ಪ್ರಾರಂಭಿಸುವ ಮೊದಲು ಅವರಿಗೆ ಅಗತ್ಯವಿರುವ ಕಡ್ಡಾಯ ತಿಳುವಳಿಕೆಯನ್ನ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ಅದೇ ರೀತಿ ನಾವು ಈ ವರ್ಷ ಶುರು ಮಾಡಿದಾಗ ಅಟ್ಲೀಸ್ಟ್ ನಾವು 30ರಿಂದ 50 ಮಕ್ಕಳು ಇಂಡಿಯಾ ಲೆವೆಲ್ದಲ್ಲಿ ಫಸ್ಟ್ ಬರ್ಬೇಕನ್ನೋ ಒಂದು ಆಸಕ್ತಿ ನಮ್ದು ಅದ. ಇದ್ರ ಮೇಲೆ ದೇವರಿದ್ದಾನೆ, ನಮ್ಮ ಶತಪ್ರಯತ್ನ ನಾವು ಮಾಡ್ತೀವಿ. ಅಟ್ಲೀಸ್ಟ್ ಒಂದು 50 ಮಕ್ಕಳಿಗಾದರೂ ನಾವು ಇದು ಬೀದರ್ ಜಿಲ್ಲೆಯಲ್ಲಿ ಅಲ್ಲ, ಸ್ಟೇಟ್ದಲ್ಲಿ ಅಲ್ಲ, ನ್ಯಾಷನಲ್ ಲೆವೆಲ್ದಲ್ಲಿ ನಮ್ಮ ಮಕ್ಕಳು ಮುಂದೆ ಬರ್ಬೇಕನ್ನೋ ಒಂದು ಆಸೆಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದ. ಇದು ವರ್ಷ ಎಲ್ಲ ಇರುತ್ತೆ, ಬ್ಯಾಚ್ ವೈಸ್ ಇರುತ್ತೆ, ವರ್ಷ ಎಲ್ಲಾನು ನಿರಂತರ ಇರುತ್ತದೆ. ಎಲ್ಲ ನಮ್ಮ ಇಲ್ಲಿ ಫೆಸಿಲಿಟೀಸ್, ಈಗ ಇದು ಮೊದಲು ಕುದುರೆ ಫಂಕ್ಷನ್ ಹಾಲ್ ಇತ್ತು, ಅದನ್ನ ನಾವು ಪರಿವರ್ತಿಸಿ ಫಿಸಿಕ್ಸ್ ವಾಲಾ ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಫಿಸಿಕ್ಸ್ ವಾಲದವ್ರದೇ ಒಂದು ಸ್ಟ್ಯಾಂಡರ್ಡ್ ಇದೆ, ಅಂದ್ರೆ ಇದೇ ತರ ಇರಬೇಕು, ಇದೇ ಕಲರ್ ಇರಬೇಕು, ಇಂತಿಷ್ಟನೇ ಇರಬೇಕು, ಇಷ್ಟೇ ಸೈಜ್ ಇರಬೇಕು, ಮತ್ತೆ ಫುಲ್ AC 100% AC, ಮತ್ತೆ 24 hours ನಾವು ಲೈಬ್ರರಿ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ವಿತ್ ಸೆಕ್ಯೂರಿಟಿ ಸಹ. ಅವ್ರ ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ, ಸಪ್ರೇಟ್ ಆಗಿ ಹೆಣ್ಮಕ್ಳಿಗೆ, ಸಪ್ರೇಟ್ ಆಗಿ ಗಂಡು ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಫುಲ್ AC ಇರುತ್ತೆ. ಯಾವುದೇ ಮಗು ಚೆನ್ನಾಗಿ ಓದ್ಬೇಕಂತಂದಾಗ ಅವ್ರು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಬೇಕು, ಅವ್ರಿಗೆ ಬಂದಾಗ ಕಂಫರ್ಟ್ ಅನಿಸ್ಬೇಕು, ಅವರಿಗೆ ಓದೋದು ಬಿಟ್ಟರೆ ಬೇರೆ ಚಿಂತೆ ಬರಬಾರ್ದು. ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಹೊಟ್ಟೆ ಹಸಿದಾಗ ಅವ್ರಿಗೆ ಏನ್ ಬೇಕು ಆ ಎಲ್ಲ ಸವಲತ್ತನ್ನ ಕೂಡಿಸಿ ಬರೀ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆನೇ ಚಿಂತೆ ಇರಬೇಕು, ಬೇರೆ ಕಡೆ ಯಾವುದೇ ಗಮನ ಹರಿಸದಂಗ ನಾವು ಅಂತ ಫ್ಯಾಕಲ್ಟೀಸ್, ಈಗ ನಾಳೆ 2 ಸ್ಟಾರ್ ಫ್ಯಾಕಲ್ಟೀಸ್ ಬರ್ತಾ ಇದ್ದಾರೆ, ಅಂದ್ರೆ ಅತ್ಯುನ್ನತ ಆ ಸಬ್ಜೆಕ್ಟ್ ದಲ್ಲಿ ಪೂರ್ಣ ಪರಿಣಿತ, ಅಂದ್ರೆ ಮಕ್ಕಳಿಗೆ ಮತ್ತೆ ನೀಟ್ ಅಷ್ಟೇ ಇತ್ತು. ಈಗ ಬೀದರಿಂದಾನೇ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಲಾಂಚ್ ಮಾಡ್ಬೇಕಂತಾನೆ ನಮ್ದು ಸೌಭಾಗ್ಯ. ನಮ್ ಕ್ರೌನ್ ಸಿಟಿಯಿಂದ ನಮ್ ಬೀದರಿಂದಾನೇ ಮಾಡ್ತಾ ಇದ್ವಿ. ಫಸ್ಟ್ ಪ್ರೆಸ್ ಮೀಟ್ ಅಲ್ಲೇ ನಾವು ಹೇಳ್ತಾ ಇದ್ದು KCET ಫಿಸಿಕ್ಸ್ ವಾಲಾ ಲಾಂಚ್ ಮಾಡ್ತಾ ಇದೆ. KCET ದಿಸ್ ಇಸ್ ರಿಯಲ್ ಗುಡ್ ನ್ಯೂಸ್. ನಾವು KCET ಮುಂಚೆ ಫಿಸಿಕ್ಸ್ ವಾಲಾದಲ್ಲಿ ಕೊಡ್ತಾ ಇದ್ದಿದ್ದಿಲ್ಲ. ನಾವು ರಿಕ್ವೆಸ್ಟ್ ಮಾಡಿ ನಕುಲ್ ಸರ್ ಆಗ್ಲಿ ಇವರೆಲ್ಲರೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಮ್ಮ ಹುಡುಗರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಬೇಕು ಸರ್, ಪ್ಲೀಸ್ ನಮ್ KCETಗೂ ನಮ್ಮ ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಹತ್ರ ಬೇಕಾದಷ್ಟು ಚೆನ್ನಾಗಿ ಫೆಸಿಲಿಟಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಫೆಸಿಲಿಟಿ ಇಲ್ಲಿ ಒಂದು ಟಾಪ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಬೀದರ್ ಹುಡುಗರು ಬರಬೇಕು. ನಮ್ಮ ರಿಸಲ್ಟ್ಸ್ ಹೆಂಗಿರುತ್ತೆ, ವಿ ಆರ್ ಡೌನ್ ದೇರ್ ಇಟ್ ದ ಟಾಪ್ 5 ಇಲ್ಲಿ ಬರ್ತಾ ಇಲ್ಲ. ನಾವು ಇದನ್ನ ಬಾಟಮ್ 5 ಬಾಟಮ್ 6 ಇಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಿಲ್ಲ. ವಿ ಶುಡ್ ಕಮ್ ಇನ್ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಅದು ಫಸ್ಟ್ ಟೈಮ್ ಇದೆ. ಆಫ್ಟರ್ ದಟ್ ಸರ್ ಹೇಳ್ದಂಗೆ ವಿ ಶುಡ್ ಕಮ್ ಇನ್ ಟು ದಿ ಟಾಪ್ 50 ರ್ಯಾಂಕ್ಸ್ ಇನ್ ಇಂಡಿಯಾ. ಈ ಉದ್ದೇಶನ ತಗೊಂಡ್ಬಿಟ್ಟು ನಾವು ಬಂದಿದ್ದೀವಿ. ಅದೇ ಉದ್ದೇಶದಿಂದ ಇದು ಸರಿನ ವಿಷನ್ ಅನ್ನು ತಗೊಂಡ್ಬಿಟ್ಟು ನಾವು ಮುಂದುವರಿಸಬೇಕು ಅಂತ ನಾನು ನಮ್ಮ ವೈಫ್ ಅಶ್ವಿನಿ ಕುದ್ರೆ ಅವರು ಇಬ್ರು ಸೇರ್ಬಿಟ್ಟು ಇದೊಂದು ಮಾಡೋಣ. ನಮ್ಮ ಹುಡುಗರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ಅವರಿಗೆ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ. ಆ ಫೆಸಿಲಿಟಿನ ಕೊಡೋಣ, ನಮ್ಮ ಹುಡುಗರನ್ನ ಮುಂದುವರ್ಸೋಣ ಅಂತ ದಿಸ್ ಒನ್ ಸ್ಮಾಲ್ ವಿಷನ್ ಇಂದ ನಾವು ಬರ್ತಾ ಇದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಬೇಕು. ನಮ್ಮ ಪೇರೆಂಟ್ಸ್ ಎಲ್ಲರೂ ನಮ್ಮ ಹುಡುಗರಿಗೆ ಸಪೋರ್ಟ್ ಮಾಡ್ಬೇಕು. ಅವರೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡೋದ್ರನ್ನೇ ಇದು ಹುಡುಗರಿಗೆ ಬರುತ್ತೆ. ಮತ್ತೆ ನೀವು ಹೇಳ್ದಂಗೆ ಸರ್, ಒಂದು ಬಡವ ಹುಡುಗರು ಬರ್ತಿರ್ತಾರೆ, ಅವ್ರಿಗೆ ಅವಕಾಶ ಅಂದ್ರೆ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಇರಲ್ಲ. ಅವ್ರ ಹತ್ರ ನಾವು ಹೋಗ್ಬಿಟ್ಟು ಅವ್ರ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಎಲ್ಲರಿಗಿಂತ ಒಳ್ಳೆಯ ಹುಡುಗರನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಫ್ರೀ ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ ಸರ್. PW ಅನ್ಸೆಟ್ ಅಂತ ಅಲ್ಲಕ್ ಪಾಂಡೆ ಸರ್ ಅನೌನ್ಸ್ ಮಾಡಿದ್ದಾರೆ. 250 crores ಪ್ಲಸ್ ಆಫ್ ಸ್ಕಾಲರ್ಶಿಪ್ ಈ ಎಕ್ಸಾಮ್ ಮೂಲಕ ನಾವು ಕೊಡ್ತಾ ಇದೀವಿ. ಕ್ಯಾಶ್ ಪ್ರೈಸಸ್ ಇರುತ್ತೆ, ಮತ್ತು ಫೆಸಿಲಿಟಿ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ಇದಕ್ಕೆಲ್ಲಾನು ಹೆಲ್ಪ್ ಮಾಡುವಂತ ನಾವು ಫೆಸಿಲಿಟಿ ಕೊಡ್ತಾ ಇದೀವಿ. ಹುಡುಗರಿಗೆ ಬಂದವರಿಗೆಲ್ಲ ನಾವು ಯೂನಿಫಾರ್ಮ್ ನಾವು ಕೊಡ್ತೀವಿ. ಅದೇ ಫೀಸ್ ಅಲ್ಲಿ ಎಲ್ಲಾನು ಬರುತ್ತೆ ಸರ್. ಎಲ್ಲರೂ ಬರಬೇಕು, ಅವ್ರ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಸರ್, ಟೀಚರ್ನ ಯೂಸ್ ಮಾಡ್ಕೋಬೇಕು. ಹುಡುಗರು ಒಂದು ಒಳ್ಳೆ ಉದ್ದೇಶದಿಂದ ಬಂದು ಸ್ಟಡಿ ಮಾಡಬೇಕು. ದಿಸ್ ಇಸ್ ದಿ ಓನ್ಲಿ ವಿಷನ್ ಸರ್. ಎಸ್ 8 ಫೌಂಡೇಶನ್ ಅಂತಂದ್ರೆ ನಾವು ಏನಾಗುತ್ತೆ, ನಮ್ ಕಡೆ ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಇರುತ್ತೆ, ನಾವು ಲ್ಯಾಂಗ್ವೇಜ್ ಒಂದು ಎಕ್ಸ್ಟ್ರಾ ಕಲಿತಿರ್ತೀವಿ, ಬಟ್ ವಿ ಡೋಂಟ್ ಗೆಟ್ ಟೈಮ್. 2 ವರ್ಷದಲ್ಲಿ ನಾವು ಒಂದು ಎಕ್ಸಾಮ್ ಅನ್ನು ಕ್ವಾಲಿಫೈ ಮಾಡ್ಬೇಕಂದ್ರೆ ಇಟ್ ಇಸ್ ಲೆಸ್ ಟೈಮ್.
ಸೊ ಈ 2 ವರ್ಷದಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಕ್ ಬರಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ, ಹುಡುಗರ್ನ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ ಸೇಮ್ NCERT ಸಿಲೆಬಸ್, CBSE ಸಿಲೆಬಸ್ ನಮ್ಗೆ ಇರುತ್ತಲ್ಲ, ಅದು ಸ್ಟೇಟ್ ಸಿಲೆಬಸ್ ಅನ್ನ ಕಂಪೇರ್ ಮಾಡಿಸ್ಬಿಟ್ಟು ಹುಡುಗರು ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಡಿಯಾ ಲೆವೆಲ್ಗೆ ಏನ್ ಹೋಗ್ಬೇಕಲ್ಲ 8th 9th 10th ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ PU ಸೆಕೆಂಡ್ PU 2 ವರ್ಷ ಅಲ್ಲ 5 ವರ್ಷದ ಪ್ರಿಪರೇಷನ್ ಇತ್ತಂದ್ರೆ ಹುಡುಗರು ನಮ್ದು ಇನ್ನೂ ಒಳ್ಳೆಯಾಗಿ ರ್ಯಾಂಕ್ಸ್ ಅನ್ನ ತರಬಹುದು, ಈ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಸೊ ಫೌಂಡೇಶನ್ ಕ್ಲಾಸ್ ಇಸ್ 8th 9th and 10th ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಫಸ್ಟ್ PU ಸೆಕೆಂಡ್ PU ನಮ್ ಕಡೆ ಅಲ್ಲಿ 11th 12th ಅಂತಾರೆ ಡೆಲ್ಲಿಯಲ್ಲಿ, ಬಟ್ ದಿಸ್ ಇಸ್ ಫಸ್ಟ್ PUC and second PUC pre university college for us. After that ಇಲ್ಲಿ ಬಹಳಷ್ಟು And we all Bidarians welcome the Physics Wala to Bidar. Till now I guess everything was told. I'll be telling you more extractingly about what exactly how the batches are, ಮತ್ತೆ ಹೇಗೆ ನಡೀತದೆ, ಟೈಮಿಂಗ್ಸ್ ಹೇಗೆ ಇರುತ್ತೆ, that I'll be telling you. ಇವಾಗ ನಮ್ದು 8th 9th 10th this is was what is foundation ಅಂದ್ರೆ most of the students PUC ಗೆ ಬಂದ್ರು ಸಹ ಒಂದು ಫೋಕಸ್ ಮಾಡಕ್ಕಾಗಲ್ಲ. What they want to become a doctor or an engineer. So we start teaching them from the foundation to get into one zone. And then NEET ಮಾಡಬೇಕು, ಡಾಕ್ಟರ್ ಆಗಬೇಕು ಅಂದ್ರೆ it needs lot of effort. 720 marks is not just in small marks. So ಅದಕ್ಕೋಸ್ಕರ ಅದನ್ನ ನಾವು ಫೌಂಡೇಶನ್ ಇಂದಾನೆ ಶುರು ಮಾಡ್ಕೊಂಡು ನೀಟ್ಗೆ ಅಥವಾ JEE ಗೆ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ 8th 9th 10th ಫೌಂಡೇಶನ್ ಇರೋದ್ರಿಂದ ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳು, ಮತ್ತೆ ಸಂಜೆ ಬಂದಾಗ ಅಥವಾ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ. ಸೊ ನಾವು ಯೂಶಲಿ ಬೆಳಿಗ್ಗೆ 6 AM to 8 AM one ಬ್ಯಾಚ್ ಇರುತ್ತೆ. ಸಂಜೆ ದಟ್ ಈಸ್ ಇನ್ ದ ಈವ್ನಿಂಗ್ either from 4 to 6 o'clock is the second batch. ಇನ್ನು ತುಂಬಾ ಲೇಟ್ ಆಗ್ತಿದೆ ಅಂದ ಮಕ್ಕಳಿಗೂ ಸಹ we have 6 o'clock to 8 o'clock batch, that is in the foundation. And for PUC students we have one session in the morning and one session in the evening. 9 to 1 is one session, then 4 to 8 is the second session. So ಈ ಗ್ಯಾಪ್ ಅಲ್ಲಿ ನಾವು ಪಾಠನ ಮಾಡ್ತಿರ್ತೀವಿ. Then whatever the time is left out, ಆ ಟೈಮ್ ಅಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ನ ಮಾಡಿಸ್ತೀವಿ. ಅದಕ್ಕಾಗಿಯೇ ಸ್ಟಾರ್ ಫ್ಯಾಕಲ್ಟಿಯಾದ ಪ್ರದೀಪ್ ಶೇಖಾವರ್ ಮತ್ತು ದೀಕ್ಷಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ವಿದ್ಯಾರ್ಥಿಗಳೊಂದಿಗೆ ಇಂಪ್ಯಾಕ್ಟ್ ಮಾಡಲಿದ್ದಾರೆ ಎಂದರು. ಮುಂದುವರೆದು ಮಾತನಾಡಿದ ಇವರು, ಫಿನಿಕ್ಸ್ ವಾಲಾ ಕೇಂದ್ರ ಇದು JEE ಜೊತೆಗೆ KC8 ಹಾಗೂ ನೀಟ್ ತರಬೇತಿ ಕೇಂದ್ರವಾಗಿದೆ. ಕರ್ನಾಟಕದಲ್ಲಿಯೇ 3 ಬ್ರಾಂಚ್ಗಳಿದ್ದು ಅದರಲ್ಲಿ ನಮ್ಮ ಬೀದರ್ ಬ್ರಾಂಚ್ ಕೂಡ ಒಂದಾಗಿರುವುದು ನಮ್ಮ ಅದೃಷ್ಟ ಎಂದು ಹೇಳಿದರು. 8ನೇ ತರಗತಿಯಿಂದ 12ನೇ ತರಗತಿ ಅಂದರೆ PUC ಸೆಕೆಂಡ್ ವರೆಗೆ ವಿದ್ಯಾರ್ಥಿಗಳಿಗೆ ಈ ತರಬೇತಿ ನೀಡಲು ಕೇಂದ್ರ ಸ್ಥಾಪಿಸಲಾಗುತ್ತಿದೆ. ವಿದ್ಯಾರ್ಥಿಗಳು PUC ಬಂದ ಕೂಡಲೇ ವೈದ್ಯರಾಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಎನ್ನುವ ಗೊಂದಲದಲ್ಲಿರುತ್ತಾರೆ. ಹೀಗಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳ ಗೊಂದಲಗಳಿಗೆ ಪರಿಹಾರ ಸಿಗಲಿದೆ ಎಂದು ಹೇಳಿದರು. ಇದರ ಅನುಕೂಲತೆ ಪಡೆದುಕೊಳ್ಳಬಹುದಾಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೋ ಕೌನ್ಸಿಲರ್ ಚೈತನ್ಯ ಬಿರಾದರ್, ಜಗದೀಶ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ರೋಹನ್ ಮನೋಹರ್, C9 ಕನ್ನಡ.